ಇಡೀ ದೇಶದಲ್ಲೇ ಖಾಲಿ ಮನುಷ್ಯ ಅಂದ್ರೆ ಅದು ರಾಹುಲ್, ಕೆಲಸವಿಲ್ಲದ ನಿರುದ್ಯೋಗಿ ಅಂದ್ರೆ ಅದು ರಾಹುಲ್ ಅಂತ ಯತ್ನಾಳ್ ಅವರು ಗುಡುಗಿದ್ದಾರೀಗ. ರಾಹುಲ್ ಗಾಂಧಿ ಬಗ್ಗೆ ಬಸನಗೌಡ ಪಾಟೀಲ್ ಯತ್ನಾಳ್ ವ್ಯಂಗ್ಯವಾಡಿದ್ದಾರೆ. ಕೆಲಸವಿಲ್ಲದ ನಿರುದ್ಯೋಗಿ ಅಂದ್ರೆ ಅದು ರಾಹುಲ್ ಗಾಂಧಿ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ವ್ಯಂಗ್ಯವಾಡಿದ್ದಾರೆ. ಕೆಲಸವಿಲ್ಲದ ನಿರುದ್ಯೋಗಿ ಅಂದ್ರೆ ಅದು ರಾಹುಲ್ ಅಂತ. ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಾಗ ಆಡಂಬರ ಬೇಡ, ಎಲ್ಲ ಇಲಾಖೆಯ ಖಜಾನೆಯನ್ನ ಖಾಲಿ ಮಾಡಿದ ಮೇಲೆ ಮಂತ್ರಿಗಳಿಗೆ ಪ್ರಮಾಣ ವಚನ ಬೋಧನೆ ಮಾಡಿಸ್ತಾರೆ. ಸಚಿವರಾದ ಮೇಲೆ ಕಪ್ಪ ಕಾಣಿಕೆ ವಸೂಲಿ ಕಾರ್ಯ ಶುರು ಮಾಡ್ತಾರೆ. ಆದರೆ ಖಜಾನೆ ಲೂಟಿಯಾಗಿರುತ್ತೆ, ಖಜಾನೆಯಲ್ಲಿ ಏನೂ ಇರಲ್ಲ. ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಾಗ ಆಡಂಬರ ಯಾಕೆ ಅಂತ ರಾಹುಲ್ ಅವರಿಗೆ ಪ್ರಶ್ನೆ ಹಾಕಿದ್ದಾರೆ. ಕೈ ನಾಯಕರ ವಿರುದ್ಧ ಹಿಂದೂ ಹುಲಿ ಯತ್ನಾಳ್ ವ್ಯಂಗ್ಯವಾಡಿದ್ದಾರೆ. ಜೊತೆ ಮಾತನಾಡೋದಕ್ಕೆ ಹಿರಿಯ ಶಾಸಕರಾದಂಥ ಯತ್ನಾಳ್ ಅವರಿದ್ದಾರೆ, ಅವರೊಟ್ಟಿಗೆ ಮಾತನಾಡಿಸ್ತಾ ಹೋಗೋಣ. ಸರ್, ಈಗಾಗಲೇ ಕಾವೇರಿ ವಿಚಾರವಾಗಿ ಸಾಕಷ್ಟು ಜಟಾಪಟಿ ಕೂಡ ನಡೀತಿದೆ. CWRC ಮತ್ತೆ ನೀರು ಬಿಡಬೇಕು ಅಂತ ಕೂಡ ಸರ್ಕಾರಕ್ಕೆ ಒಂದು ಆದೇಶವನ್ನು ಕೊಟ್ಟಿದೆ. ಇದನ್ನು ಹೆಂಗೆ ಎದುರಿಸಬೇಕು ಸರ್? ಸರ್ಕಾರಕ್ಕೆ ನೀವೊಂದು ಸಲಹೆ ಕೊಡೋದಾದರೆ ಏನು ಕೊಡ್ತೀರಾ? ನೋಡಿ ಸರ್, ಇವತ್ತು ಸರ್ಕಾರ ಕರ್ನಾಟಕದ ಪರಿಸ್ಥಿತಿ ಭೀಕರಾಗಿದೆ. ಇಲ್ಲಿ ಎಷ್ಟು ಪ್ರಮಾಣದಲ್ಲಿ ಮಳೆ ಆಗಬೇಕಾಗಿತ್ತು, ಯಾವ್ಯಾವ ತಿಂಗಳಾಗಬೇಕಾಗಿತ್ತು, ಆ ರೀತಿ ಪ್ರಮಾಣದ ಮಳೆ ಆಗಿಲ್ಲ. ಇವತ್ತು ನಮ್ಮ ಡ್ಯಾಮ್ಗಳಲ್ಲೇ ಇವತ್ತು ನಮ್ಮ ಆಲಮಟ್ಟಿ ಇರ್ಬೋದು, ನಾರಾಯಣಪುರ ಇರ್ಬೋದು, ಕಾವೇರಿ KRS ಇರ್ಬೋದು, ಎಲ್ಲನೂ ಕೇವಲ ಕುಡಿಯೋ ನೀರಿನ ಸಲುವಾಗಿ ಇಟ್ಟಂಥ ನೀರು. ಈ CWC ಅವರು ಅಲ್ಲಿ ಕೂತು ಏನು ಬೇಕಾಬಿಟ್ಟು ಆರ್ಡ್ರ್ ಮಾಡಿದ್ರೆ ಸರಿಯಲ್ಲ. ಅವರು CWC ಅವರು ವಾಸ್ತವಿಕವಾಗಿ ಕರ್ನಾಟಕದಲ್ಲಿ ಇಂಥ ಬರಗಾಲ ಇದೆ, ಅವರು ಬರಬೇಕು, ಅಧ್ಯಯನ ಮಾಡಬೇಕು, ಕರೆಕ್ಟ್ ರಿಪೋರ್ಟ್ ತೊಗೋಬೇಕು. ಆ ರಿಪೋರ್ಟ್ ತೊಗೊಂಡು ಅದರ ಮೇಲೆ ಪ್ರಮಾಣ ಮೇಲೆ ಅವ್ರಿಗೆ ನೀರು ಬಿಡುವಂಥದ್ದನ್ನು ಆದೇಶ ಮಾಡಬೇಕು. ಅದು ಬಿಟ್ಟು ಬೇಕಾಬಿಟ್ಟಿಯಾಗಿ CWC ಅವರು ಯಾವಾಗಲೂ ಇದೇ ಒಂದು ಇಲ್ಕಂದು ಕಂಟೆಂಪ್ಟ್ ಮಾಡ್ತೀವಿ, ಸುಪ್ರೀಂ ಕೋರ್ಟಿಗೆ ಹಾಕ್ತೀವಿ ಅನ್ನೋದು ಭಯ. ನಾ ಹೇಳ್ತೀನಿ ಮುಖ್ಯಮಂತ್ರಿಗಳಿಗೆ, ಕರ್ನಾಟಕದ ವಿಧಾನಸಭೆ ಕರೀರಿ, ಸರ್ವಾನುಮತದ ನಿರ್ಣಯ ಮಾಡೋಣ. ಈಗ ಬರಗಾಲ ಇವತ್ತು ಭೀಕರ ಬರಗಾಲ ಇವತ್ತು ಇದು ಆಗ್ತಾಯಿದೆ. ಸರಿಯಾದ ನಿಮ್ಮ ಸರ್ಕಾರ ಬರಗಾಲಕ್ಕೆ ಸ್ಪಂದನೆ ಮಾಡ್ತಾಯಿಲ್ಲ, ಯಾಕಂದ್ರೆ ನಿಮ್ಮ ಮಂತ್ರಿಮಂಡಲನೇ ಪೂರ್ಣ ಇಲ್ಲ. ಅದ್ರ ಸಲುವಾಗಿ ವಿಶೇಷ ಅಧಿವೇಶನ ಈಗೇನು ಕರಿತಾ ಇದ್ರಿ, ಕಾವೇರಿ ವಿಚಾರದಲ್ಲಿ, ಬರಗಾಲ ವಿಚಾರದಲ್ಲಿ ಕರೀರಿ. ಸರ್ವ ಪಕ್ಷದ ಎಲ್ಲರೂ ಕೂಡ ನಾವು ಅದೊಂದು ನಿರ್ಣಯ ಮಾಡಿ ವಾಸ್ತವಿಕ ಆಧಾರದ ಮೇಲೆ CWC ಆದೇಶ ಮಾಡಬೇಕು ವಿನಃ ದಿಲ್ಲಿಯಲ್ಲಿ ಕೂತು ಏನು ಬೇಕಾದರೂ ಯಾವುದೋ ಪ್ರವಾಹಕ್ಕೆ ಒಳಗಾಗಿ ಇಂಥ ಆದೇಶ ಮಾಡಬಾರ್ದು ಅನ್ನೋದೇ ನನ್ನ ಸಲಹೆ. ಜೊತೆಗೆ ಈಗಾಗಲೇ ರಾಜ್ಯದಲ್ಲಿ ಒಂದು ಕಡೆ ಬರ ಇದೆ, ಸಾಕಷ್ಟು ಬರ ಇದೆ. ಜನರಿಗೆ ಪರಿಹಾರ ಕೊಡೋದಕ್ಕೆ ಸರ್ಕಾರ ಬರ್ತಾ ಇಲ್ಲ, ಸಚಿವರಿಲ್ಲ, ಕೃಷಿ ಸಚಿವರು ಇದುವರೆಗೂ ಕೂಡ ಇಲ್ಲ. 60 ದಿನಗಳು ಆಗ್ತಾ ಇದೆ, ಅದು ಒಂದು ಕಡೆ. ಮತ್ತೊಂದು ಕಡೆ ಈಗ ಬಂದ್ಬಿಟ್ಟು ಒಂದು ಕಡೆ ರಿನೋವೇಷನ್ಸ್ ಮಾಡ್ತಾ ಇದ್ದಾರೆ ವಿಧಾನಸೌಧವನ್ನು. ಇಷ್ಟು ಬರಗಾಲ ಇಟ್ಕೊಂಡು ಜನರಿಗೆ ಹೋಗಿ ರೀಚ್ ಆಗೋದು ಬಿಟ್ಟು ಇಲ್ಲಿ ರಿನೋವೇಷನ್ಸ್ ಮಾಡ್ತಾ ಇದ್ದಾರೆ. ವಿಧಾನಸೌಧದಲ್ಲಿ ನವೀಕರಣ ಮಾಡೋದಕ್ಕೆ ಮುಂದಾಗಿದೆ ಸರ್ ಸರ್ಕಾರ. ನೋಡಿ, ಅನುತ್ಪಾದಕ ವೆಚ್ಚಗಳನ್ನು ಯಾವಾಗಲೂ ಬರಗಾಲ ಬಿದ್ದಾಗ, ರಾಜ್ಯಕ್ಕೆ ಒಂದು ಆರ್ಥಿಕ ಸಂಕಟ ಎದುರಾದಾಗ ಅವೆಲ್ಲ ಬಿಡಬೇಕು. ಆ ವೈಭವೀಕರಣದ ಒಂದು ವ್ಯವಸ್ಥೆಯನ್ನು ಬಿಟ್ಟು ರಾಜ್ಯದ ಜನರ ಭಾವನೆಗಳಿಗೆ ಸ್ಪಂದನೆ ಮಾಡುವಂಥದ್ದು, ರಾಜ್ಯದ ರೈತರಿಗೆ ಪರಿಹಾರ ಕೊಡುವಂಥ ಕೆಲಸ ಮತ್ತು ಬರಗಾಲ ಕಾಮಗಾರಿಗಳನ್ನು ಪ್ರಾರಂಭ ಮಾಡುವಂಥದ್ದು, ಕುಡಿ ನೀರಿನ ವ್ಯವಸ್ಥೆ, ಇದ್ರ ಬಗ್ಗೆ ಎಲ್ಲ ಚಿಂತನೆ ಮಾಡಿಬಿಟ್ಟು ಇವರು ತಮ್ಮ ವೈಭವೀಕರಣ ಮಾಡೋದರಲ್ಲಿ ಮತ್ತು ಮಂತ್ರಿಮಂಡಲ ಇಲ್ಲಿವರೆಗೂ ಸಹ ಒಂದು 40 ದಿವಸ ಆಗಿರ್ಬೋದು, ಇನ್ನೂವರೆಗೂ ಸಹ ಮಂತ್ರಿಮಂಡಲ ರಚನೆ ಮಾಡಲಿಕ್ಕೆ ಆಗ್ತಾಯಿಲ್ಲ. ಏನು ರಾಹುಲ್ ಗಾಂಧಿ ಎಷ್ಟು ಬಿಜಿ ಅದಾರ? ಇಡೀ ದೇಶದಲ್ಲಿ ಯಾರಾದರೂ ಒಬ್ಬ ಖಾಲಿ ಮನುಷ್ಯ ಅಂದರೆ ರಾಹುಲ್ ಗಾಂಧಿ. ಕೆಲಸ ಇಲ್ಲಾರದ ನಿರುದ್ಯೋಗಿ, ಅತ್ಯಂತ ನಿರುದ್ಯೋಗಿ ಅಂದರೆ ರಾಹುಲ್ ಗಾಂಧಿ ಅಂತ. ರಾಹುಲ್ ಗಾಂಧಿಗೆ ಸಮಯ ಇಲ್ಲ, ರಾಹುಲ್ ಗಾಂಧಿ ನೆಪ ಇದು. ಇದರ ಹಿನ್ನಡೆ ಏನಿದೆ ಅಂದರೆ ಮುಖ್ಯಮಂತ್ರಿಗಳು ಎಲ್ಲ ಇಲಾಖೆಯನ್ನು ಇಟ್ಕೊಂಡು ತಮ್ಮ ಸಂಪನ್ಮೂಲಗಳನ್ನು ಕ್ರೋಢೀಕರಣ ಮಾಡ್ತಾ ಇದ್ದಾರೆ. ತಮಗೆ ಬೇಕಾದಂಥ ಅಧಿಕಾರಿಗಳನ್ನು ಅಲ್ಲೆಲ್ಲ ಡೆಪ್ಯೂಟ್ ಮಾಡಿ
ಎಲ್ಲ ಮುಗಿದು ಖಾಲಿ ಆದ ಮೇಲೆ ಖಜಾನೆ ಖಾಲಿ ಆಯಾ ಇಲಾಖೆದು ಖಾಲಿ ಆದಮೇಲೆ ಪಾಪ ಮಂತ್ರಿಗಳಿಗೆ ಪ್ರಮಾಣ ವಚನ ಬೋಧಿಸ್ತಾರೆ. ಅವರು ಬಂದ ತಕ್ಷಣ ಹೈಕಮಾಂಡಿಗೆ ಏನು ದುಡ್ಡು ಕೊಟ್ಟಿರ್ತಾರೆ ಕಪ್ಪು ಕಾಣಿಕೆ, ಅದು ತಗೊಳ್ಳಿಕ್ಕೆ ಹೋಗಿಲ್ದರೆ ಅಲ್ಲಿ ಖಜಾನೆ ಒಳಗೆ ಏನೂ ಇರೋದಿಲ್ಲ. ಈ ರೀತಿ ಕರ್ನಾಟಕದಲ್ಲಿ ದಿವಾಳಿ ಪರಿಸ್ಥಿತಿ ಮುಂದಿನ ಸಚಿವರು ಬಂದರೆ ನನಗೆ ಅನ್ನಿಸ್ತದೆ ಯಾವ ಪ್ರಿನ್ಸಿಪಲ್ ಸೆಕ್ರೆಟ್ರಿನೂ ಈಗಾಗಲೇ ಹಾಕೊಂಡು ಬಿಟ್ಟಿದ್ದಾರೆ ತಮ್ಮ ಬೇಕಾದವ್ರನ್ನ. ಮತ್ತು ಅಲ್ಲಿ ಏನು ಬರಬೇಕಾಗಿದೆ ಫೈಲ್ಗಳು ಎಲ್ಲ ತಾವೇ ಕ್ಲಿಯರ್ ಮಾಡ್ತಾ ಇದ್ದಾರೆ. ಹಿಂಗಾಗಿ ಇಲ್ಲಿ ಕರ್ನಾಟಕವನ್ನು ಒಳ್ಳೆಯ ರೀತಿಯಿಂದ ಲೂಟಿ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಎಸ್, ಇದಾಗಿತ್ತು ಶಾಸಕರಾದಂಥ ಯತ್ನಾಳ್ ಅವರ ಮಾತು. ಕ್ಯಾಮ್ರಾಮನ್ ಗಂಗಾಧರ್ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು.